ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಕ್ರೋಶಾ ಬರ್ತಿದ್ರು, ಸ್ಯಾರಿ ಕುಚ್ಚು ಬರ್ತಿದ್ರು. ಬರೀ ಬೀಡ್ಸಿಂದ ಒಂದು ಬಾರ್ಡರ್ ಡಿಸೈನ್ ಹಾಕೋಣ. ತುಂಬ ಈಸಿಯಾಗಿ, ತುಂಬ ಕಡಿಮೆ ಖರ್ಚಲ್ಲಿ ಆರಾಮ್ಸಾಗಿ ಎಲ್ಲರೂ ಹಾಕ್ಕೋಬೋದು. ಎಲ್ರಿಗೂ ಇಷ್ಟ ಇರುತ್ತಲ್ವ, ನಾನು ನನ್ನ ಸ್ಯಾರಿಗೆ ಹಾಕೋಬೇಕಂದ್ರೆ ಅಂಥವ್ರು ಕೂಡ ಹಾಕೋಬೋದು. ಇದಕ್ಕೆ ನೋಡಿ ಸೈಜಸ್ಸು ಬಿಗ್ ಪರ್ಲ್ಸು ಮತ್ತು ಸ್ಮಾಲ್ ಪರ್ಲ್ಸ್ ತೊಗೊಂಡಿದ್ದೀನಿ. ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ. ಕ್ರಿಸ್ಟಲ್ ಬೀಡ್ಸ್ ಬೇಡ ಅಂದರೆ ನೀವು ಗೋಲ್ಡನ್ ಬೀಡ್ಸೇ ತೊಗೋಬೋದು ಆರಾಮಾಗಿ. ಗೋಲ್ಡನ್ ಅದೇ ಸೈಜ್ದು ತೊಗೊಳ್ಳಿ. ಸ್ವಲ್ಪ ಬಿಗ್ಗಾಗೇ ಇರಲಿ. ನಾರ್ಮಲ್ ಕಾಟನ್ ಥ್ರೆಡ್ಡಲ್ಲಿ ಸೂಜಿಗೆ ಎರಡು ದಾರ ಪೋಣಿಸ್ಕೊಂಡಿದ್ದೀನಿ. ಅಂದರೆ ಒಂದು ದಾರ ಪೋಣಿಸ್ಕೊಂಡು 2 ಎಳೆ ಆಗಿದೆ. ಬೇಕಂದರೆ ವೈರಲ್ಲಿ ಕೂಡ ನೀವು ಮಾಡ್ಬೋದು. ಇನ್ನು ಸೆಕ್ಯೂರ್ ಬೇಕಂದರೆ ನೀವು ವೈರ್ ಹಾಕ್ಕೋಬೋದು. ಜಿಗ್ಜ್ಯಾಗ್ ವೈರ್ ಅಂತ ಬರುತ್ತೆ, ಅದು ಹಾಕ್ಕೋಬೋದು. ನಾನು ನಾಟ್ ಹಾಕ್ಕೊಂಡು ಜಿಗ್ಜ್ಯಾಗಿಂದ ಎಳ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಫಸ್ಟು ನೋಡಿ, ಆ ಸೀರೆಗೆ ಈ ಥರ ಸೂಜಿ ಎಳ್ಕೊಂಡು ಮೇಲಕ್ಕೆ ಫಸ್ಟ್ 3 ಬೀಡ್ಸ್ನ ಹಾಕೋತಾ ಇದ್ದೀನಿ. ಫಸ್ಟು 3 ಬೀಡ್ಸ್ನ ಹಾಕ್ಕೊಂಡು ಈ ಥರ ಜರುಗಿಸ್ಕೊಳ್ತಾ ಇದ್ದೀನಿ. ಜರುಗಿಸ್ಕೊಂಡು ಅದು 3 ಈ ಥರ ಇರಬೇಕು ಫ್ರೆಂಡ್ಸ್. ಗ್ಯಾಪ್ ನೋಡ್ಕೊಳ್ಳಿ. 3 ಈ ಥರ ವಿ ಶೇಪಲ್ಲಿದ್ದು ನಾವು ಕೊನೆ ಬೀಡ್ ಒಳಗಡೆಯಿಂದ ನೀಡಲ್ನ ಈ ಥರ ಪಾಸ್ ಮಾಡ್ಕೊಳ್ತೀನಿ. ಕೊನೆ ಬೀಡ್ ಒಳಗಡೆಯಿಂದ ಈ ಥರ ನೀಡಲ್ನ ಪಾಸ್ ಮಾಡ್ಕೊಳ್ತೀನಿ. ನೋಡಿ, ನಮಗೆ ಟ್ರಯಾಂಗಲ್ ಶೇಪ್, ವಿ ಶೇಪ್ ಈ ಥರ ಬರಬೇಕು. 2 ಬೀಡ್ಸ್ ಮೇಲೆ 1 ಬೀಡ್ ಬರೋ ಥರ. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್ ತೊಗೋತೀವಿ ಫ್ರೆಂಡ್ಸ್. ಮತ್ತು ಇವಾಗ 2 ಬೀಡ್ ತೊಗೋತೀನಿ. ನಾ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಿತ್ತು. ವೈಟ್ ಮೇಲೆ ಹಾಕ್ತಿರೋದು ವೈಟ್ ಪರ್ಲ್ಸ್ ಅಲ್ವಾ, ಗೊತ್ತಾಗತ್ತೆ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 3 ಬೀಡ್ಸು, ಆಮೇಲೆ 2 ಬೀಡನ್ನ ಈ ಥರ ಜರುಗಿಸ್ಕೊಂಡು ನೋಡಿ, ಅದು ಟ್ರಯಾಂಗಲ್ ಶೇಪಲ್ಲೇ ಇರಬೇಕು. ಸ್ಟಾರ್ಟಿಂಗ್ ಎಷ್ಟು ಗ್ಯಾಪಲ್ಲಿ ತೊಗೊಂಡಿದ್ದು ನಾನು ಸ್ವಲ್ಪ ಬಟ್ಟೆ ಎತ್ಕೊಳ್ಳಿ ಸೂಜಿಯಿಂದ. ಲಾಸ್ಟ್ ಬೀಡ್ ಒಳಗಡೆ ಈ ಥರ ಪಾಸ್ ಮಾಡ್ಕೋಬೇಕು. ಅದು ನಮಗೆ ಲಾಕ್ ಆದಂಗೆ ಆಗುತ್ತೆ. ಲಾಸ್ಟ್ ಬೀಡಲ್ಲಿ ಈ ಥರ ಪಾಸ್ ಮಾಡ್ಕೋಬೋದು. ಈ ಥರ ಗೋಲ್ಡನ್ ಬೀಡು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಮೀಡಿಯಮ್ ಸೈಜಲ್ಲಿ ಗೋಲ್ಡನ್ ಬೀಡ್ ಕೂಡ ಇದಕ್ಕೆ ಯೂಸ್ ಮಾಡ್ಕೋಬೋದು. ಪರ್ಲ್ ಅಂತ ಒಂದೇ ಏನಿಲ್ಲ. ಪರ್ಲ್ ಎತ್ತಿ ಕಾಣಿಸುತ್ತೆ ನಿಮಗೆ. ಪೇಸ್ಟಲ್ ಶೇಡ್ಸು, ಸಿಲ್ವರ್ ಜರಿ ಇದ್ದರೆ ಸಿಲ್ವರ್ ಕಲರ್ ಬೀಡ್ಸು, ಆ ಪೇಸ್ಟಲ್ ಶೇಡ್ಸ್ಗೆ ಈ ಥರ ಪರ್ಲ್ ಬೀಡ್ಸು, ಮತ್ತು ನಾರ್ಮಲ್ ಗೋಲ್ಡ್ ಜರಿ ಜಾಸ್ತಿ ಇದ್ದರೆ ಗೋಲ್ಡನ್ ಬೀಡ್ಸ್ನ ತೊಗೊಳ್ಳಿ. ಈ ಥರ 3 ಟೈಮ್ಸ್ ನಾನು ಮಾಡಿಕೊಂಡೆ. 3 ಟೈಮ್ಸ್ ಆದಮೇಲೆ ನಾನು ಇವಾಗ ಬಿಗ್ ಸೈಜ್ ಪರ್ಲ್ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಗ್ ಸೈಜ್ ಪರ್ಲ್ ಒಂದು ಹಾಕ್ಕೊಂಡು ನಾನಿವಾಗ 5 ಕ್ರಿಸ್ಟಲ್ ಬೀಡನ್ನ ಹಾಕ್ಕೊಳ್ತೀನಿ. ಬಿಗ್ ಸೈಜ್ ಪರ್ಲ್ 5 ಕ್ರಿಸ್ಟಲ್ ಬೀಡ್ ಆಗಿಲ್ಲ ಅಂದರೆ ನೀವು ಗೋಲ್ಡನ್ ಬೀಡೆ ತೊಗೋಬೋದು ಫ್ರೆಂಡ್ಸ್ ಇದಕ್ಕೆ. ಸೇಮ್ ಸೈಜು ಗೋಲ್ಡನ್ ಬೀಡೆ ತೊಗೊಳ್ಬೋದು. ಈ ರೀತಿ ಪಾಸ್ ಮಾಡಿಕೊಂಡು ಬೀಡ್ಸು ಕಲರ್ ಚೇಂಜ್ ಮಾಡ್ಕೋಬೋದು. ಯಾವ ರೀತಿ ಆದರೂ ನೀವು ತೊಗೋಬೋದು. ಬಟ್ ಪ್ಯಾಟ್ರನ್ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ 5 ಬೀಡ್ ಆಯ್ತಲ್ವ ಫ್ರೆಂಡ್ಸ್. ನೋಡಿ, ಬಿಗ್ಗದು ಪರ್ಲ್ ಏನಿದೆ, ಆ ಪರ್ಲ್ ಮೇಲೆಯಿಂದ ಕೆಳಗಡೆಗೆ ನಾನು ನೀಡಲ್ನ ಪಾಸ್ ಮಾಡ್ಕೊಳ್ತೀನಿ. ಮೇಲೆಯಿಂದ ಕೆಳಗಡೆಗೆ ನೀಡಲ್ನ ಈ ರೀತಿ ಪಾಸ್ ಮಾಡ್ಕೊಂಡು ಎಳ್ಕೊಳ್ತೀನಿ. ಈ ರೀತಿ ನಾರ್ಮಲಾಗಿ ಈ ಥರ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು. ಅದು ನಮಗೆ ಸ್ಟಾರ್ ಶೇಪ್ ಬರುತ್ತೆ. ಈ ಥರ 5 ಬೀಡ್ಸ್ ತೊಗೊಂಡ್ರೆ ಸ್ಟಾರ್ ಶೇಪ್ ಬರುತ್ತೆ. 6 ತೊಗೊಂಡ್ರೆ ನಿಮಗೆ ಫ್ಲವರ್ ಶೇಪ್ ಬರುತ್ತೆ ಫ್ರೆಂಡ್ಸ್. ಬೇಕಂದರೆ ಅದು ತೊಗೋಬೋದು. 4 ತೊಗೊಂಡ್ರೆ ಡೈಮಂಡ್ ಶೇಪ್ ಬರುತ್ತೆ. ಈ ಥರ ನೀವು ವೇರಿ ಮಾಡ್ಕೋಬೋದು. ಅದಾದ ತಕ್ಷಣ ಒಂದೇ ಒಂದು ಬೀಡನ್ನ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಪರ್ಲ್ನ ಸ್ಮಾಲ್ ಸೈಜ್ದು ಸ್ವಲ್ಪ ಬಟ್ಟೆ ಎತ್ಕೊಂಡು ಅದ್ರ ಒಳಗಡೆ ವಾಪಸ್ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಾರ್ ಶೇಪ್ ಆಗಿದ ತಕ್ಷಣ ನಾವು ಸಿಂಗಲ್ ಬೀಡನ್ನ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಅಗೇನ್ 2 ಬೀಡ್ಸ್ ತೊಗೊಳ್ತೀನಿ. 2 ಬೀಡ್ಸ್ ತೊಗೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. 2 ಪರ್ಲ್ ಹಾಕ್ಕೊಳ್ಳೋಣ. 2 ಪರ್ಲ್ ಬೀಡ್ಸ್ ಹಾಕ್ಕೊಳ್ಳೋಣ. ಸ್ವಲ್ಪ ಜರುಗಿಸ್ಕೊಂಡು ಸ್ಯಾರಿ ಹತ್ರಕ್ಕೆ ತೊಗೊಂಡು ಬೀಡ್ಸ್ನ ಸ್ವಲ್ಪ ಸ್ಯಾರಿ ತೊಗೊಂಡು ಲಾಸ್ಟ್ ಬೀಡ್ ಒಳಗಡೆ ಪಾಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 3 ಬೀಡ್ಸ್ ಮೇಲೆ ಬರೋ ಥರ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ನಾನು 6 ಬೀಡ್ಸ್ ಮೇಲೆ ಬರೋ ಥರ ಮಾಡ್ಕೋತೀನಿ. ಈವನ್ 5 ಆದರೂ ನಡೆಯುತ್ತೆ, 7, 8 ಆದರೂ ನಡೆಯುತ್ತೆ. ಡಿಸ್ಟೆನ್ಸ್ ನೋಡ್ಕೊಳ್ಳಿ ನೀವು. ಎಷ್ಟು ನಿಮಗೆ ಈ ಕ್ರಿಸ್ಟಲ್ ಬೀಡ್ ಸ್ಟಾರ್ ಶೇಪ್ದು ಆ ಥರ ಬೇಕು ಅಷ್ಟಕ್ಕೆ ನೀವು ಮಾಡ್ಕೋಬೋದು. ಅಂದರೆ ಗ್ಯಾಪ್ ಇದು ನಾನು ಇವಾಗ ಏನು ಹಾಕ್ತಾಯಿದ್ದೀನಿ 2 ಬೀಡ್ಸ್ದು, ಆ ಥರ ಸ್ಮಾಲ್ ಬೀಡ್ಸಿಂದ ನೀವು ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ, ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ, ಅಂದರೆ ಒಂದು ಸ್ಟಾರಿಂದ ಇನ್ನೊಂದು ಕ್ರಿಸ್ಟಲ್ ಬೀಡ್ದು ಸ್ಟಾರಿಂದ ಇನ್ನೊಂದಕ್ಕೆ ನೀವು ಮಾಡ್ಕೋಬೋದು. ನಾನು ಇಲ್ಲಿ 6 ಮಾಡಿದ್ದೀನಿ. ಸ್ಟಾರ್ಟಿಂಗ್ 3 ಮಾಡ್ಕೊಂಡಿದ್ದೆ. ಇವಾಗ ಮತ್ತೆ ಬಿಗ್ ಪರ್ಲ್ ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ. ಕ್ರಿಸ್ಟಲ್ ಬೀಡ್ಸ್ನ 5 ಇನ್ಸರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಹೇಳ್ದೆ ಅಲ್ಲ, 4, 5, 6
ಅಷ್ಟು ಹಾಕ್ಕೋಬೋದು ನೀವು, ನಿಮ್ಮ ಚಾಯ್ಸು. ಇದರಲ್ಲಿ ಬಿಗ್ ಸೈಜ್ ಕೂಡ ತೊಗೋಬೋದು, ಮೀಡಿಯಮ್ ಸೈಜ್ ಕೂಡ ತೊಗೋಬೋದು, ಆ್ಯಸ್ ಯು ವಿಶ್ ಫ್ರೆಂಡ್ಸ್. ಯಾವ ಥರ ಬೀಡ್ಸು, ಯಾವ ಸೈಜ್ ಬೀಡ್ಸ್ ಕೂಡ ನೀವು ಮಾಡ್ಕೋಬೋದು, ಮತ್ತು ಮಿಸ್ ಮ್ಯಾಚ್ ಕೂಡ ಮಾಡ್ಕೋಬೋದು. ಈ ಬಿಗ್ ಪರ್ಲ್ ಏನಿದೆ, ಈ ಬಿಗ್ ಬೀಡ್ ಪರ್ಲ್ ಒಳಗಡೆ ವಾಪಸ್ ಮಾಡ್ತೀನಿ. ವಾಪಸ್ ನೀಡಲ್ನ ತೊಗೊಂಡು ಈ ರೀತಿ ಎಳ್ಕೊಳ್ತೀನಿ. ಎಳ್ಕೊಂಡು ಟೈಟಾಗಿ ಎಳ್ಕೊಬೇಕು, ಸ್ವಲ್ಪ ಲೂಸ್ ಬಿಟ್ಕೊಳ್ಬಾರ್ದು, ಸ್ವಲ್ಪ ಟೈಟಾಗೆ ನೀವು ಈ ಥರ ಎಳ್ಕೊಳ್ಬೇಕು. ಲೂಸ್ ಬಿಟ್ಕೊಂಡ್ರೆ ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ಟೈಟಾಗಿ ಎಳ್ಕೊಂಡು ಒಂದೇ ಒಂದು ಸಿಂಗಲ್ ಬೀಡ್ ಹಾಕಿ, ಪರ್ಲ್ ಹಾಕಿ ನಾವಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳೋಣ. ಅಂದರೆ ನೀಡಲ್ನ ಸ್ವಲ್ಪ ಬಟ್ಟೆ ಎತ್ಕೊಂಡು ಆ ಲಾಸ್ಟ್ ಬೀಡ್ ಒಳಗಡೆ ವಾಪಸ್ ಈ ಥರ ಹೋದರೆ ಸೆಕ್ಯೂರ್ ಆಗಿಬಿಡುತ್ತೆ. ಈ ಥರ ಟೈಟಾಗಿ ಎಳ್ಕೊಳ್ತೀನಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದೇ ರೀತಿ ನಾನು ಇವಾಗ 2 ಬೀಡ್ಸ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್ ತೊಗೋಬೇಕು. ಅದಾದ ತಕ್ಷಣ ಎಲ್ಲ 2 ಬೀಡ್ಸ್ ತೊಗೊಂಡು ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಒಂದಷ್ಟು ಆದಮೇಲೆ ಅಂದರೆ 6 ಬೀಡ್ಸ್ ಮೇಲೆ ಆದ ತಕ್ಷಣ ನಾನು ಮತ್ತೆ ಈ ಬಿಗ್ ಬೀಡ್ ಸ್ಟಾರ್ ಥರ ಹಾಕ್ಕೊಳ್ತೀನಿ. ಇದು ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇದಕ್ಕೆ ಬೇಕಂದರೆ ನೀವು ಕುಚ್ಚು ಕೂಡ ಕಟ್ಕೊಳ್ಬೋದು, ತೋರಿಸ್ತೀನಿ. ಒಂದು ಟಸಲ್ ಇದೆ, ಇಟ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಲುಕ್ಕೋಸ್ಕರ. ಸೊ ಈ ರೀತಿ ಇದು ಹ್ಯಾಂಗ್ ಕೂಡ ಆಗುತ್ತೆ, ಅಂದರೆ ಹ್ಯಾಂಗಿಂಗ್ ಬೀಡ್ ಥರ ಸ್ವಲ್ಪ ಅಲ್ಲಾಡ್ತಾ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆ ಅಂಥ ವೆಯ್ಟ್ ಏನು ಬರಲ್ಲ ಫ್ರೆಂಡ್ಸ್. ನೀವು ವೆಯ್ಟ್ ಬರುತ್ತೆ ಅಂತ ಕೇಳ್ಬೋದು. ಕ್ರಿಸ್ಟಲ್ ಬೀಡಲ್ವ, ಲೈಟಾಗಿ ಅಷ್ಟೇ, ಜಾಸ್ತಿ ಏನು ವೆಯ್ಟ್ ಬರಲ್ಲ. ಕ್ರಿಸ್ಟಲ್ ಬೀಡಿಂದನೇ ನಾವು ಬಾರ್ಡರ್ ಪೂರ್ತಿ ಹಾಕ್ತೀವಿ ಅಲ್ವ ಒಂದೊಂದು ಸತಿ, ಜಸ್ಟ್ ಅಷ್ಟು ವೆಯ್ಟ್ ಇರುತ್ತೆ. ನೋಡಿ, ಬೇಕಂದರೆ ನೀವು ಈ ಥರ ಟಸಲ್ ಬೇಕಂದರೆ ಮಾಡ್ಕೋಬೋದು, ಕುಚ್ಚು ಕೂಡ ಕಟ್ಕೋಬೋದು. ಇದಕ್ಕೆ ಈ ರೀತಿ ಕಾಣಿಸುತ್ತೆ. ಎಕ್ಸ್ಟ್ರಾ ಟಸಲ್ ಇದೆ ಅಂತ ಇಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಆ ಬೀಡ್ ಒಳಗಡೆಯಿಂದನೇ ಪ್ಲೇಸ್ ಇರುತ್ತಲ್ವ ಬೀಡಲ್ಲಿ, ಸೊ ಅಲ್ಲಿಂದನೇ ಟಸಲ್ ಇಟ್ಕೊಂಡು ಅಂದರೆ ಕಟ್ಕೋಬೋದು ಆರಾಮಾಗಿ. ಸೊ ಬೇಬಿ ಕುಚ್ಚು ಮಾಡ್ಕೋಬೋದು. ಫೈನಲಾಗಿ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಒಂದಷ್ಟು ಹಾಕಿ ತೋರಿಸಿದ್ದೀನಿ ಸ್ಯಾಂಪಲ್ ಪೀಸಲ್ಲೇ. ಸೊ ನೀವು ನೋಡ್ಬೋದು, ಫುಲ್ ಸ್ಯಾರಿ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಬೇಕಂದರೆ ಆ ಪರ್ಲ್ ಬೇಡ ಅಂದರೆ ನೀವು ಗೋಲ್ಡನ್ ಬೀಡ್ಸ್ ಕೂಡ ನೀವು ತೊಗೋಬೋದು, ಇಲ್ಲ ಪರ್ಲು ಗೋಲ್ಡನ್ ಬೀಡ್ಸ್ ಆ ಥರ ಮಿಸ್ ಮ್ಯಾಚ್ ಮಾಡ್ಕೊಂಡು ತೊಗೊಳ್ಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ನೀವು 300-350 ಒಳಗಡೆ ಚಾರ್ಜ್ ಮಾಡ್ಕೋಬೋದು. ತುಂಬ ಕಡಿಮೆ ಪ್ರೈಸಲ್ಲಿ ಆಗೋಗುತ್ತೆ ನಿಮಗೆ. ಪರ್ಲ್ ಬೀಡ್ಸ್ ಎಲ್ಲ ಒಂದು 10 ರುಪೀಸು, ಕ್ರಿಸ್ಟಲ್ ಬೀಡ್ಸ್ ಮತ್ತು ಒಂದು 35-40 ರುಪೀಸ್ ಅಷ್ಟಾಗುತ್ತೆ ಅಷ್ಟೇ. ಸೊ ನಾರ್ಮಲ್ ಸ್ಟಿಚಿಂಗ್ ಮಾಡ್ಕೊಂಡು ಹೋಗೋದು. ಎಲ್ಲರೂ ಮನೇಲಿ ಹಾಕ್ಕೋಬೋದು ಈ ಥರ ಬಾರ್ಡರ್ ಡಿಸೈನು. ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹ್ಯಾಂಗ್ ಬೇರೆ ಆಗುತ್ತೆ ಅಲ್ವಾ ನಿಮಗೆ. ಹಾಕ್ಕೊಂಡು ನೋಡಿ ನೀವು, ಸಕ್ಕತ್ತಾಗಿ ಬರುತ್ತೆ. ನಿಮಗೆ ಒಂದೆಳೆ ದಾರ ಸಾಕಾಗಿಲ್ಲ ಅಂದರೆ 2 ಎಳೆ ದಾರ ಹಾಕೋಬೋದು ಫ್ರೆಂಡ್ಸ್, ಇನ್ನೂ ಟೈಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಜಿಗ್ಜ್ಯಾಗ್ ವೈರ್ ಕೂಡ ನೀವು ತೊಗೋಬೋದು. ಸೊ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಿ, ನೋಡೋಕ್ಕೆ ಡೈರೆಕ್ಟಾಗೆ ಕ್ರಿಸ್ಟಲ್ ಶೈನು ಸಕ್ಕತ್ತಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.